ಓಕೆ ಹಾಕೋ ಇಲ್ಲಿ. ಓಕೆ ಎಸ್. ಫ್ಯಾಮಿಲಿ ಹೋಗ್ತಾ ಇರೋ ಫ್ಲೈಟ್ ಬೇಜಾರಾಗ್ತಿದೆ, ಬಟ್ ಕವರೇಜ್ ಮಾಡಬೇಕು. ನನ್ನ ಮಗಳು ಇವತ್ತು ಶಾರ್ಟ್ ಟೈಮ್ ವೆಕೇಶನ್ಗೆ ಹೋಗ್ತಾ ಇದ್ದಾರೆ. ಹಾಯ್ ಮ್ಯಾಮ್, ಹೌ ಆರ್ ಯು? ಮೈ ಬೇಬಿ ಗರ್ಲ್. ಸೊ ನನ್ನ ವೈಫ್ ಕೂಡ ಹೇಳಿದ್ದು ನಾವು ಇಫ್ತಾರ್ಗೆ ಅಲ್ಲಿ ಸಲೀಂ ಬಾಯಿಯ ಹೋಟೆಲಿಂದ ಏನು ಅಬುಲ್ ಕಸೀಮಿಯಿಂದ ಫುಡ್ ತಂದು ಇಫ್ತಾರ್ ಮಾಡೋಣ ಅಂತೇಳಿ. ಇಲ್ಲಿರುವಂಥ ಫ್ಲೈಟ್ ಇವೆಲ್ಲ ಇವಾಗ ಲೈವ್ ಏನು ಎಲ್ಲ ಆಕಾಶದಲ್ಲಿ ರೂಟ್ ಉಂಟಾ ಅಂತ? ಎಲ್ಲ ಮತ್ತೆ ಎಲ್ಲ ಫ್ಲೈಟಿಗೆ ಒಂದೊಂದು ರೂಟ್ ಮಾತ್ರ ಅಲ್ಲ, ಎಲ್ಲ ಫ್ಲೈಟ್ ಕೂಡ ಉಂಟಲ್ಲ, ಬೇರೆ ಬೇರೆ ಹೈಟಲ್ಲಿ ಏನು ಇದು ಏನು ಫ್ಲೈ ಆಗುದಂತೆ. ಗಲ್ಫ್ ಕಂಟ್ರಿಯಲ್ಲಿ ಇವತ್ತಿಗೆ 23 ಉಪವಾಸ ಏನು ಕಂಪ್ಲೀಟ್ ಆಗುತ್ತೆ. ಸೊ ಮಾಷಾ ಅಲ್ಲ, ನಾವು ಇವತ್ತು ಬಂದಿರೋದು ಬಹ್ರೈನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ವೆರಿ ನಿಯರ್ ನಾವಿರೋದು. ಆ್ಯಕ್ಚುಲಿ ಇವತ್ತು ನನ್ನ ಫ್ಯಾಮಿಲಿ ಇವರು ಊರಿಗೆ ಹೋಗ್ತಾ ಇದ್ದಾರೆ. ಇವಾಗ ಜಸ್ಟ್ 10:15 ಇವಾಗ ಅಂದರೆ ಬಹ್ರೈನ್ ಟೈಮಿಂಗ್ಸ್ 5:30 ಆಯಿತು. 10 ಗಂಟೆಯ ಫ್ಲೈಟ್ ಇವರಿಗೆ ಬಹ್ರೈನಿಂದ ಡೈರೆಕ್ಟ್ ಮ್ಯಾಂಗ್ಳೂರಿಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಸುಹೇಲ್, ಸಫಾನ್, ಮಾಷಾ ಅಲ್ಲ ಸುಹೇಲ್, ಆ ಕಡೆ ಸ್ವಲ್ಪ ತೋರಿಸಿ. ಇಲ್ಲಿನ ಗಲ್ಫ್ ಕಂಟ್ರಿಯ ಒಂದು ರೋಡ್ ಸಿಸ್ಟಮ್ ಎಲ್ಲ ನೋಡಿ, ಒಂದು ಲೈನ್ ಇದೆ ನೋಡಿ, ಆ ಒಂದು 3 to 4 ಲೈನ್ಸ್ ಇದೆ, ಅದೇ ಲೈನಲ್ಲೆಲ್ಲ ಗಾಡಿ ಹೋಗ್ತಾ ಇದೆ. ಮತ್ತು ಸಿಗ್ನಲ್ ಎಲ್ಲ ನೋಡಿ ಪ್ರಾಪರ್, ಆ ಸಿಗ್ನಲ್ ಬಿಟ್ಟಾಗ ಮಾತ್ರ ಗಾಡಿ ಬರೋದು. ಸೊ ನೋಡಿ, ಯಾವುದೇ ಒಂದು ಲೈನನ್ನುಂಟಲ್ಲ ತಪ್ಪಿಸ್ತಾ ಇಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಸಿಸ್ಟಮ್ ನೋಡಿ. ಒಳ್ಳೆ ಸ್ಪೀಡಲ್ಲಿದೆ ಗಾಡಿ ಎಲ್ಲ, 120 140ರಲ್ಲೆಲ್ಲಿದೆ. ಒಂದು ರೋಡ್ ನೋಡಿ, ಒಂದೇ ಇಡೀ ಕಂಟ್ರಿಯಲ್ಲಿ ಒಂದೇ ಒಂದು ಏನು ಟೋಲ್ ಇವರು ಸಂಗ್ರಹ ಮಾಡ್ತಾ ಇಲ್ಲ. ಟೋಲ್ ಎಲ್ಲಿ ಕೂಡ ಇಲ್ಲ. ಟೋಲ್ ಇಲ್ಲದೆ ಕೂಡ ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ರೋಡ್ ನೋಡಿ. ಬಟ್ ನಮ್ಮ ಇಂಡಿಯಾದಲ್ಲ, ನಾವು ಎಷ್ಟೋ ಬ್ಯಾಂಗ್ಳೂರಿಗೆಲ್ಲ ಹೋಗುವಾಗ 3-4 ಕಡೆ ಟೋಲ್ ಕೊಡ್ತೀವಿ, ಆದರೂ ಕೂಡ ಗುಂಡಿ ಆಗಿರುವಂಥ ರೋಡು ನೋಡಿ. ಎಷ್ಟು ನೀಟ್ ನೋಡಿ ಇಲ್ಲಿನ ರೋಡೆಲ್ಲ. ರೋಡ್ನ ಪಕ್ಕದಲ್ಲೇ ಇರುವಂಥ ಪಾರ್ಕ್ ಎಲ್ಲ ನೋಡಿ ಸುಹೇಲ್, ಇದೆಲ್ಲ ನೋಡಿ ತುಂಬ ಎಷ್ಟು ಚೆಂದಾಗಿದೆ ನೋಡಿ. ಒಂದು ಈವ್ನಿಂಗ್ ಟೈಮು, ಒಂದು 5:15 5:45 ಟೈಮ್, ಇನ್ನೊಂದು 15 ಮಿನಿಟ್ಸ್ ಇದೆ ಇಫ್ತಾರ್ಗೆ, ಮಗ್ರಿಬ್ ಆಜಾನ್ ಆಗೋಕ್ಕೆ. ಸೊ ಅದೇ ನಮ್ಮ ಇಫ್ತಾರ್ ಇವತ್ತು ಇಲ್ಲಿ. ಅಂದರೆ ನಾವು ಆಬ್ವಿಯಸ್ಲಿ ಬೇರೆ ಕಡೆ ಎಲ್ಲ ಹೋಗ್ಬೋದು, ಮಸೀದಿಗಳಲ್ಲೆಲ್ಲ ಇಫ್ತಾರ್ ಇರುತ್ತೆ. ಬಟ್ ನಮ್ಮ ಹತ್ರ ಸ್ವಲ್ಪ ಫುಡ್ ಇದೆ. ಅಂದರೆ ಆ ಕಡೆ ಎಲ್ಲ ಹೋದರೆ ನಾವು ಏರ್ಪೋರ್ಟಿಂದ ಸ್ವಲ್ಪ ಇನ್ನೂ ಕೂಡ ಆ ಕಡೆ ದೂರ ಇದ್ದರೆ ಮತ್ತು ಏರ್ಪೋರ್ಟ್ಗೆ ಕರೆಕ್ಟ್ ಟೈಮ್ಗೆ ರೀಚ್ ಆಗೋಕ್ಕಾಗಲ್ಲ. ಯಾಕಂದರೆ 3 ಅವರ್ಸ್ ಮುಂಚೆ ಅವರಿಗೆ ಏರ್ಪೋರ್ಟ್ಗೆ ರೀಚ್ ಆಗಬೇಕು. ಮಾಷಾ ಅಲ್ಲಾ, ಆಜಾನ್ ಆಗ್ತಿದೆ. ಆ್ಯಸ್ ಯೂಶ್ವಲ್ ವಿಶ್ವದ ಮುಸಲ್ಮಾನರು ಖರ್ಜೂರವನ್ನು ತಿಂದು ಉಪವಾಸವನ್ನು ತೊರೆಯುವುದು ಅಥವಾ ನೀರನ್ನು ಕುಡಿದು. ಮಾಷಾ ಅಲ್ಲಾ, ಒಂದು ಶಬ್ದ ಕೇಳಿಸ್ತಾ ಇದೆ, ನಿಮ್ಗೆ ಗೊತ್ತಿರ್ಬೋದು, ಕ್ಯಾನನ್ ಫೈರ್ ಅಂತೇಳಿ. ಅದು ಕೂಡ ಇಫ್ತಾರ್ನ ಸಮಯವನ್ನು ಗೊತ್ತುಪಡಿಸಲು ಇರುವಂಥ ಒಂದು ವ್ಯವಸ್ಥೆ. ನಾನು ಇದೇ ರೈಸ್ ಹೇಳಿರೋದು. ಮಾಷಾ ಅಲ್ಲಾ, ಬಹ್ರೈನಲ್ಲಿರುವಂಥ ಒನ್ ಆಫ್ ದಿ ಟಾಪ್ ಅರೇಬಿಕ್ ರೆಸ್ಟೋರೆಂಟ್ ಅಬುಲ್ ಕಾಸಿಮ್ ಅಂತೇಳಿ, ಅಲ್ಲಿಂದ ತಂದಿರುವಂಥ ಫುಡ್. ಮಾಷಾ ಅಲ್ಲಾ, ಇದು ನನ್ನ ಬಹ್ರೈನ್ನ ಮೋಸ್ಟ್ ಫೇವರೇಟ್ ಅರೇಬಿಕ್ ರೆಸ್ಟೋರೆಂಟ್. ನಮ್ಮ ಊರವರದ್ದು, ನಮ್ಮ ಪ್ರೌಡ್ ಅವರು, ನಮ್ಗವ್ರ ಅಭಿಮಾನ ಸಲೀಂ ಬಾಯಿ ಅಂತೇಳಿ. ಅದೇ ನಾನು ಹೇಳಿದಾಗೆ ಅವರು ಖಾಲಿ ಊಟ ಮಾತ್ರ ನಮಗೆ ಏನು ಸರ್ವ್ ಮಾಡುವುದಲ್ಲ, ಕೊಡುವುದಲ್ಲ, ಅವರು ಇದರ ಜೊತೆ ಪ್ರೀತಿಯನ್ನು ಕೂಡ ನಮಗೆ ಕೊಡ್ಬೋದು. ಕೊಡ್ತಾರೆ ಅಂತ ಕಾಣುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುವಂಥ ಫುಡ್ ಇದು. ಆನೆಸ್ಟ್ ಹೇಳ್ತಾ ಇದ್ದೇನೆ, ಇದಕ್ಕೆ ವರ್ಡ್ಸ್ ಇಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುವಂಥ ಫುಡ್ ಇದು.
ಮಾಷಾಲ್ಲ ಸುಹೇಲ್ ಬನ್ನಿ ಸುಹೇಲ್ ಒಂದು ಬೈಟ್ ನೋಡೋಣ. ನನ್ನ ಮಗನ ಇವರು ತಿಂದಿದ್ದಾರೆ ಆಲ್ರೆಡಿ. ಬೈತಾ ಇಶಲ್ಗೆ ಇಚ್ಛೆ ಹೆಂಗನುಂಟು? ಹಾ ಇಶಲ್ ಹೇಳುದು ಸೂಪರ್ ಇದೆ ಅಂತ. ಸಾಕಂತ ಊಟ ಮಾಡುವ. ಬನ್ನಿ ಬನ್ನಿ ಅಬುಲ್ ಕಾಸಿಮದು ಊಟ ನೀವು ಅಲ್ಲಿ ಇಟ್ಟು ನಂಗೆ ವಿಡಿಯೋ ಮಾಡ್ಲಿಕ್ಕೆ ಹೇಳಿದ್ರೆ ಆಗ್ತದಾ? ಕ್ಯಾಮರಾ ಬಿಸ್ತಾಡಿ ಸುಹೇಲ್ ಆ ಕಡೆ. ಸುಹೇಲ್ ಹೇಗಿದೆ ಸುಹೇಲ್ ಫುಡ್? ಸುಹೇಲ್ ಫೇವರೇಟ್ ಅಲ್ವಾ? ಸಫನ್ ನೀವು ನೋಡಿದ್ರ ಈಗ ನಾನು ಕ್ಯಾಮರಾನ್ನೇ ಕೆಳಗೆ ಇಟ್ಟು ಬಂದು ಊಟ ಮಾಡಿದ್ದು. ನಂದು ಬಹರೀನ್ ನಲ್ಲಿ ಆಗಿರ್ಬೋದು, ಊರಲ್ಲಿ ಯಾವುದು ನಾವು ಊರಿಗೆ ಹೋದ್ರು ಸಹ ನಂಗೆ ನೆನಪಾಗುದು ಒಂದೇ, ಅಬುಲ್ ಕಾಸಿಮ್ ಇಲ್ಲಿದ್ದು ಫುಡ್ ನಿಜ. ಅದೇ ಅದೇ ಅಷ್ಟು ನಾನು ಒಂದು ಇದರಲ್ಲಿ ಇದಾಗಿ ಹೋಗಿದ್ದೇನೆ, ಇದಾಗಿ ಹೋಗಿದ್ದೇನೆ. ಸೂಪರ್ ಸೂಪರ್ ಫುಡ್ ಇದು. ನಾವು ಇಫ್ತಾರ್ ಎಲ್ಲ ಮುಗಿಸ್ಕೊಂಡು ಅಲ್ಲೊಂದ್ ಕಡೆ ನಮಾಜ್ ಎಲ್ಲ ಮಾಡಿ ನಾನು ಹೇಳಿದ ಹಾಗೆ ಫ್ಯಾಮಿಲಿ ಇವತ್ತು 10:15ಗೆ ಡೈರೆಕ್ಟ್ ಫ್ಲೈಟ್ ಬಹರೇನಿಂದ ಮ್ಯಾಂಗ್ಳೂರ್ಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಓಕೆ, ಸೊ ಬಹರೇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸುಹೇಲ್ ಇದೊಂಥರ ಉಂಟಲ್ಲ, ಬ್ಯೂಟಿಫುಲ್, ಭಾರಿ ಚಂದದ ಏರ್ಪೋರ್ಟ್ ಇದು, ಒಳ್ಳೆ ಸಿಸ್ಟಮ್ ಇದು. ಸೊ ಸ್ವಲ್ಪ ಮಕ್ಕಳು ಒಂದು ಸ್ವಲ್ಪ ದಿನ ಮಿಸ್ ಆಗ್ತಾರೆ ಅಂತ ಒಂದು ಸ್ವಲ್ಪ ಫೀಲ್ ಇದೆ. ಬಟ್ ಅಲ್ಹಮ್ದುಲಿಲ್ಲಾ ಫಾರ್ ಎವ್ರಿಥಿಂಗ್. ಏನು ಹೇಳ್ತೀರಾ? ಅಲ್ಹಮ್ದುಲಿಲ್ಲಾ, ಲಾಟ್ಸ್ ಆಫ್ ಬ್ಯೂಟಿಫುಲ್ ಮೆಮೊರೀಸ್. ಮಾಷಾ ಅಲ್ಲಾ, ಸೂನ್ ಬರ್ಬೋದು ಅವರು ಬಹ್ರೈನ್ಗೆ. ಸೊ ಅಲ್ಲ ಇಶಲ್ ಮಾಷಾ ಅಲ್ಲಾ ಫುಲ್ಲು ಲಗೇಜಲ್ಲಿ. ಇಶಲ್ ನಿಂದ ಹತ್ರ ವೆಯ್ಟ್ ಉಂಟು ಇಶಲ್ ಒಂದು 15-20 kg ಇರ್ಬೋದು. ಅವ ಮಗ ಇದ್ದಾನಲ್ಲ ಶಾಜಿಲ್, ಹೌದು, 2 kg ಅಷ್ಟೇ. ಪ್ಯಾಂಪರ್ಸ್ ದಾರಿ ಮಾಡೋ ಅವನು ತುಂಬಾ ಇಷ್ಟ ನನಗೆ. ಇವಾಗ ಸಫನ್ ನಾ ಒಂದು ಕೇಳ್ತೇನೆ ನಿಮ್ಗೆ, ನೀವು 10 ಕೇಳ್ಬೇಕು. ಅಲ್ಲ ಸಫನ್, ನೀವು ಎಷ್ಟು ಮಾತಾಡ್ತೀರಿ ನೀವು, ನಿಮ್ಗೆ ಬಚ್ಚದಿಲ್ವಾ ನಿಮ್ಗೆ? ಫಾರ್ ಎವ್ರಿಥಿಂಗ್ ನೋಡಿ, ಸಿ ಯು ಸೂನ್ ಇನ್ ಬಹ್ರೈನ್. ಅಂದ್ರೆ ಇವಾಗ ನಾವು ಹೋಗ್ತಾ ಇರೋದುಂಟಲ್ಲ ಡಿಪಾರ್ಚರ್ಗೆ. ಹೌದು, ಡಿಪಾರ್ಚರ್ ಅಂದ್ರೆ ಸಾರಿ ಏನು ಅಂತ ಹೇಳಿ, ಎಸ್ ಅಂತ ಹೇಳಿದ್ರಲ್ಲ, ಏನು ಡಿಪಾರ್ಚರ್ ಅಂದ್ರೆ ನಾವು ಡಿಪಾರ್ಚರ್ ಅಂದ್ರೆ ಹೋಗುವುದು, ಅರೈವಲ್ ಅಂದ್ರೆ ಬರುವುದು. ಅದೇ ಸಿಂಪಲ್ ಸುಹೇಲ್, ಅದು ನಾನು ಸುಮ್ಮನೆ ಹೇಳಿದ್ದು. ಮಾಷಾ ಅಲ್ಲಾ, ಇವಾಗ ಇಂಟರ್ನ್ಯಾಷನಲ್ ಟರ್ಮಿನಲ್ ಬಿಲ್ಡಿಂಗ್ ಗೆ ನಾವು ಹೋಗ್ತಾ ಇದ್ದೇವೆ. ಖುಷಿ ಅವಡ ಪೋಂಡದು ಅವತ್ತಿಗೂ ಟಿಕೆಟ್ ನಾನು ಎತ್ತರ ಖುಷಿ ಅವಡು ಇತರ ಖುಷಿ ಅವಡ ಅದಲ್ಲ ಇಶಾಲ್ಗೆ ಚೊಮ್ಮೆ ಖುಷಿ ಅವಡು. ಇಶಾಲ್ಗೆ ಬಿಸಿ ಅಂದ್ರೆ ಬಿಡಿಂಡ ಇಶಾಲ್ ಉಂಡಲ್ಲ, ಇಶಾಲ್ ಅವ್ರು ಚೆರಿಯ ಕಾಕಲ್ಲ ಇಶಾಲ್ದೇ ಬಯಸ್ ಮಂಗಿಲ ಅಂಬ ನನ್ನ ವೈಫ್ ಎಲ್ಲ ಅವನಿಗೆ 2 ವರ್ಷ ചെറിയ കിടാവിന്ന് അവನು ಅವನಿಗೆಲ್ಲ ಶೂಸ್ ಅದು ಇದೆಲ್ಲ ಎಡ್ತಾರಲ್ಲ ಅದಿಪ್ಪೋ ಎಪ್ಪ ಕೊಡುಕುರೇಂಟ್ ಅವ್ರ ಕಾಕ್ರಿ പിന്നെ ಅವ್ರ ಚೆರ್ಕಡ್ಲು ಭಯಂಕರ ಅರ್ಸ. ಸಫನ್ ಕನ್ನಡ ಮಾತಾಡಿ ಸಫನ್ ನೀವು. ಸುಹೇಲ್ ನೋಡಿ, ಸುಹೇಲ್ ಕನ್ನಡ ನಮ್ಮ ಅಭಿಮಾನದ ಭಾಷೆ. ಇದು ಏರ್ಪೋರ್ಟಾ? ಇದು ಏರ್ಪೋರ್ಟ್ ಸುಹೇಲ್. ಮತ್ತೆಂತ ಸುಹೇಲ್ ನೀವು ಗೋಡನ್ ಅಂತ ಅನ್ಕೊಂಡಿದ್ದೀರಾ? ಮಾಸ್ಟರ್ ಸುಹೇಲ್ ಸಿಸ್ಟಮ್ ನೋಡಿ ಸುಹೇಲ್, ಇಲ್ಲಿ ನೋಡಿ ಇದು ಆಟೋಮೆಟಿಕ್ ಓಪನ್ ಆಗೋದು. ಎಸ್ ಸಫನ್ ಇದನ್ನ ಹೀಗೆ ತೆಗೆದುಕೊಂಡು ಸಫಾನ್ ಇದು ನಮ್ಮ ಗಾಡಿಯಲ್ಲಿ ಏನು ಲಗೇಜ್ ಇದೆ, ಯಾವುದು ಫ್ಯಾಮಿಲಿ ಊರಿಗೆ ಹೋಗೋದು ಎಲ್ಲ ಫುಲ್ ಸೆಟಪ್ ಉಂಟಲ್ಲ ಸಫಾನ್. ಇದೆಲ್ಲ ನಾವು ಔಟಿಂಗ್ ಹೋಗ್ಲಿಕ್ಕೆ ಯೂಸ್ ಮಾಡುವಂತ ಕಾರ್ಪೆಟ್ ಎಲ್ಲ ಇದು. ಸೊ ಬೇರೆ ವ್ಯವಸ್ಥೆ. ವೈಟ್ ಇಶಲ್ ಇದು ಇಲ್ಲಿ ಉಂಟಲ್ಲ ಸರ್. ಎಸ್ ಸಫಾನ್, ಇಲ್ಲಿ ಇದಕ್ಕೆ ಹಾಕೋ ಇಲ್ಲಿ. ಓಕೆ, ಅದೊಂದು ಖುಷಿ ಅಲ್ಲ, ಖುಷಿ. ನನಗೆ ಮಾತ್ರ ಮಕ್ಕಳು ಹೋಗ್ತಾರೆ ಅಂತ ಹೇಳಿ ಬೇಜಾರಾಗ್ತದೆ. ಫ್ಯೂ ಡೇಸ್ ವೈಟ್ ಕುഞ്ഞി. ಇನ್ನೊಂದು ಟ್ರೋಲಿ ಬೇಕು. ಇನ್ನೊಂದು ಬೇಕಾ ಟ್ರೋಲಿ? ಬೇಡ ಸರ್, ಬೇಡ. ನಾವು ಊರಲ್ಲೆಲ್ಲ ಸರ್ವಿಸ್ ಸ್ಟೇಷನ್ಗೆ ಗಾಡಿ ಕೊಟ್ಟು ಕ್ಲೀನ್ ಮಾಡಿಸ್ಬೋದು. ಹೌದು, ತುಂಬ ಪವರ್ಫುಲ್ ಕಾರ್ ವಾಷರ್. ಓಕೆ. ವಿಶಾಲ್ ವಾವ್, ಕೊರಿಯನ್ ಲುಕ್. ವಿಶಾಲ್ ಕೊರಿಯನ್ ಲುಕ್ ಹಿಂಗೆ ಬಾ. ಮಾಷಾ ಅಲ್ಲಾ, ನನ್ನ ಮಗಳಿದ್ದಾಳಲ್ಲ ಸುಹೇಲ್, ನನ್ನ ಸ್ಪೆಷಲ್ ನಿನಗೆ. ನನ್ನ ಮಗಳು ಇವತ್ತು ಶಾರ್ಟ್ ಟೈಮ್ ವೆಕೇಶನ್ಗೆ ಹೋಗ್ತಾ ಇದ್ರು. ಹಾಯ್ ಮ್ಯಾಮ್, ಹೌ ಆರ್ ಯು? ಮೈ ಬೇಬಿ ಗರ್ಲ್ ಟ್ರಾವೆಲಿಂಗ್ ಬ್ಯಾಕ್ ಟು ಇಂಡಿಯಾ.
ಹಿಂಗೆ ನಕ್ಕೆ ಕೈ ತನ್ಲೆ ನನ್ನ ಬಾಯ್ ಆಚೆಲ್ಲ ಡ್ಯಾಡಿಗಿಚ್ಚು ಸುಹೇಲ್, ನಾನು ಗಾಡಿ ಇನ್ನೊಂದು ಕಡೆ ಇಟ್ಟು ಬರ್ಬೇಕು ಇವಾಗ. ಅಲ್ಲಿ ಪಾರ್ಕಿಂಗ್ ಇಡೋಕೆ ಬೇರೆ ಒಂದು ಬಿಲ್ಡಿಂಗ್ ಒಳಗಡೆ ಬಂದಿರೋದು. ತಾಟಾ ಕಿಶಲ್ ತಾಟಾಕ್ ನಕ್ಕೆ ಹಿಂಗೆ ನೋಗು ಕಿಶಿತಾ ಕಿಶಿ ಆಹಾ എന്താ സഫാൻ ബേജാറിലല്ല കംപ്ലീറ്റ് ಮಕ್ಕಳೇ ಮಿಸ್ ಆಗೋದು ಚೆನ್ನಾಗಿ ಬೇಜಾರು ಬೇಜಾರಾವಡಾ ನನ್ನಲ್ಲ ಕುಡಿದಮ್ಮ. ಇದು ಏರ್ಪೋರ್ಟ್ ಇದುಂಡಲ್ಲ ಟೇಕ್ ಅಪ್ ಪಾಯಿಂಟ್ അവിടെ യെസ് അവിടെ ഉള്ള എനിക്കത്തെ ഒരു ഷോപ്പ് ചെയ്തു ഒരു കണ്ണ ഞങ്ങളെ ട്രേഡ് മാർക്ക് സെയിൽ യെസ് ബ്ലാക്ക് ടീ ಇದೆಲ್ಲ ಕಟ್ಲೆ ಎಲ್ಲ ಉಂಡ್ಲ ಸಫಾನ್ ಕಟ್ಲೆ ಇದು ನಂಡೆ ಭಯಂಕರ ನಂಗಲ ಬ್ರ್ಯಾಂಡ್ ಇದು ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀ ದೀಜೆ ಮಾಶಾಅಲ್ಲಾ ಸ್ವೀಟ್ ಇದು ನೋಕ್ಲಾ ಇದೊಂದು ವಿಲೇಜ್ ಸ್ಟೈಲ್ ಪೋಲೆಲ್ಲ ಸಫಾನ್ ಬಾರಿ ಚಂದ ಇದು ಇಪ್ಪ ಫ್ಲೈಟ್ ಉಂಡಲ್ಲಿ ನಂಗೆ ಇಪ್ಪ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನನ್ನ ಫ್ಯಾಮಿಲಿ ಪೋಯನಿಗೆ ಫ್ಲೈಟ್ ನಂಗೆ ಇಪ್ಪ ಕ್ಯಾಪ್ಚರ್ ಹಾಕೋಗುಂಡು ಮೇ ಬಿ ಶುಕ್ರಿಯಾ ಭಾಯ್ಜಾನ್. ಇಲ್ಲಿ ನೋಡಿ ಇದೊಂದು ಆ್ಯಪ್ ನೋಡಿ, ನಾವು ಲಾಸ್ಟ್ ಟೈಮ್ ಕೂಡ ಒಂದು ಬ್ಲಾಗಲ್ಲಿ ತೋರಿಸಿದ್ವಿ ಫ್ಲೈಟ್ ಟ್ರೇಡರ್ ಅಂತೇಳಿ. ಇವಾಗ ಬಹ್ರೈನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವಾಗ ಡಿಪಾರ್ಚರ್ ನೋಡಿ. ನೆಕ್ಸ್ಟ್ ಫ್ಲೈಟ್ ಅದೇ ನನ್ನ ಫ್ಯಾಮಿಲಿ ಇವಾಗ ಹೋಗ್ತಾ ಇರುವಂಥ ಫ್ಲೈಟ್ 10:15 ಬಹ್ರೈನ್ ಟೈಮು 10:15. ಇವಾಗ 10:10 ಇನ್ನೊಂದು 5 ಮಿನಿಟ್ಸಲ್ಲಿ ಟೇಕ್ ಆಫ್ ಆಗುತ್ತೆ. ಸೊ ನೋಡಿ ಇದೆಲ್ಲ ನೋಡಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಇದರ. ಸಫಾನ್ ಅದೇ ಫ್ಯಾಮಿಲಿ ಹೋಗ್ತಾ ಇರೋ ಫ್ಲೈಟ್ ಬೇಜಾರಾಗ್ತಿದೆ, ಬಟ್ ಕವರೇಜ್ ಮಾಡಬೇಕು. ನೋಡಿ ಸಫಾನ್ ಯಾವ ಥರ ಫೀಲಿಂಗ್ಸ್ ಸಫಾನ್. ಮಕ್ಕಳು ಮಿಸ್ ಆಗ್ತಾ ಇದ್ದಾರೆ, ಅವ್ರು ಬೇಗ ಬರ್ಬೋದು, ಬಟ್ ಒಂದು 4-5 ದಿನ 10 ದಿನ ಕೂಡ ಮಕ್ಕಳು ಮಿಸ್ ಆಗೋದಂದ್ರೆ ಅದು ನೋಡಿ ಸರ್. ಹೋಯ್ತಾ ನೋಡಿ ಅಲ್ಲಿ ಹೋಗಿ ನನ್ನ ಇಷ್ಟಳಿದೆಯಲ್ಲ, ನನ್ನ ಮಗಳು ವಿಂಡೋ ಸೀಟಲ್ಲಿ ನಾನು ಕೂತಿದ್ದೇನೆ ಅಂತ ಹೇಳಿ ಕಾಲ್ ಮಾಡಿದ್ಲು. ಪಾಪ ನನಗೆ ವಿಂಡೋ ಸೀಟ್ ಸಿಕ್ಕಿದೆ, ನೀನು ಎಲ್ಲಿ ಅಂತ. ನಾನೇನು ಹೇಳಿದ್ದು ಗೊತ್ತಾ ಮಗಳಲ್ಲಿ, ನಾನಿವಾಗ ಒಂದು ಮೇ ಬಿ ಸೂನ್ ಹೋಗ್ತೇನೆ, ನಾನು ಇದೆಲ್ಲ ಕವರೇಜ್ ಎಲ್ಲ ಮಾಡಿ ಮತ್ತೆ ಬರ್ತೇನೆ ಅಂತ ಹೇಳಿದ್ದೆ, ಅಂದರೆ ಮಗಳಿಗೆ ಒಂದು ಖುಷಿ ಆಗಲಿ ಅಂತೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಜೊತೆಗೆ ಹೋಗ್ಲಿಕ್ಕಾಗಿಲ್ಲ. ಸೊ ಬೇಗ ಹೋಗ್ಬೇಕು ಸರ್.
ಹೋಗೋಣ. ಎಸ್, ಓಕೆ. ಥ್ಯಾಂಕ್ ಯು. ಬೇಜಾರಾಗ್ತಾ ಉಂಟಾ ಅಂತಲ್ಲ? ಬೇಜಾರಿಲ್ಲ, ಇನ್ನು ರೂಮಿಗೆ ಹೋಗಿ ಮಲಗುದು.